ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ತಂದಾಯಿತು. ಈ ಕತೆ ಸಖತ್ ಮಜಾ ಇದೆ ಅಂತ ನನಗನ್ಸುತ್ತೆ, ಬಹುಶಃ ನಿಮಗೂ ಕೂಡ ಖುಷಿ ಕೊಡ್ಬೋದು. ಹಂಸಲೇಖ ಹಾಗೂ SP ಬಾಲಸುಬ್ರಹ್ಮಣ್ಯಂ ಸರ್, ಈ ಎರಡು ಜೋಡಿಗಳಲ್ಲಿ ಅದು ಎಷ್ಟೆಷ್ಟು ಅದ್ಭುತವಾದ ಗೀತೆಗಳು ಬಂದಿದೆಯೋ ಲೆಕ್ಕವೇ ಇಲ್ಲ. ಇವತ್ತಿಗೂ ಗುನುಗ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಎಲ್ಲವೂ ಅವರಿಬ್ಬರ ಸಂಗೀತ ಸುದೇನ ನಾವು ಸವಿತಾನೇ ಇರ್ತೀವಿ. ಇಂಥ ಇಬ್ಬರ ಜೋಡಿಗಳ ಮಧ್ಯೆ ಕೆಲವೊಂದು ವಿಚಾರಗಳಿಗೆ ಒಟ್ಟಾಗಿ ಕೆಲಸಗಳನ್ನ ಮಾಡದೇ ಇರೋವಂಥ ಒಂದು ಸಂದರ್ಭ ಕೂಡ ಬಂದಿತ್ತು. ಬಹುಶಃ ಆ ಟೈಮ್ನಲ್ಲಿ SPB ಸರು ಅಬ್ರಾಡ್ ಟೂರ್ ಇದ್ರೋ ಅಥವಾ ಏನು ಕಾರಣಗಳೋ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನಾವು ಇಲ್ಲದೆ ಇರೋದನ್ನು ಸುಳ್ಳು ನಾವು ಕತೆ ಕಟ್ಟಿ ಹೇಳಬಾರ್ದು. ಬಟ್ ಸಾಕಷ್ಟು ಹಂಸಲೇಖ ಸರ್ ರವಿ ಸರ್ ಕಾಂಬಿನೇಷನ್ ಚಿತ್ರ ಇರ್ಬೋದು, ಇಲ್ಲ ಹಂಸಲೇಖ ಅವರ ಚಿತ್ರಗಳಲ್ಲಿ SPB ಸರ್ ಅವರ ಧ್ವನಿ ಮಿಸ್ ಆಗಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಒಬ್ಬರೊಬ್ಬರು ಒಂದೊಂದು ಥರ ಹೇಳ್ತಾರೆ ಇಂಡಸ್ಟ್ರಿನಲ್ಲಿ, ಬಟ್ ನಮ್ಗೆ ಯಾವ ಸತ್ಯ ಯಾವ ಸುಳ್ಳು ಅಂತ ಗೊತ್ತಿಲ್ಲ. ಅದೇ ಸಂದರ್ಭದಲ್ಲಿ ಮನು ಅನ್ನೋ ಗಾಯಕರನ್ನ ಹಂಸಲೇಖ ಸರ್ ಸಾಕಷ್ಟು ಕನ್ನಡ ಚಿತ್ರಗೀತೆಗಳಲ್ಲಿ ಹಾಡಿಸಿದ್ರು. ಅದು ಯಾರಿವಳು ಇರ್ಬೋದು, ತುಂಬ ಹಾಡುಗಳು ಮನು ಸರ್ ಹಾಡಿದ್ದಾರೆ. ಅವರು ಕೂಡ ಒಬ್ಬ ಅಪ್ರತಿಮ ಗಾಯಕ. ಆ ಸಂದರ್ಭದಲ್ಲಿ ಈ SPB ಸರ್ ಆ್ಯಂಡ್ ಹಂಸಲೇಖ ಸರ್ ಮಧ್ಯದಲ್ಲಿ ಈ ಗ್ಯಾಪ್ ಆದಾಗ ಗಡಿಬಿಡಿ ಗಂಡ ಅನ್ನೋ ಒಂದು ಸಿನಿಮಾ ಕಮಿಟ್ ಆಗ್ತಾರೆ. ಕಮಿಟ್ ಆದಾಗ ಆ ಸಿನಿಮಾದ ನಿರ್ಮಾಪಕರು ತೆಲುಗು ಮೂಲದವರು, ಅವರು ಒಂದು ಕಂಡೀಷನ್ ಹಾಕ್ತಾರೆ. ರವಿ ಸರ್ ಅದನ್ನು ಮಾತಾಡ್ತಾ, ಇಲ್ಲ ನಮಗೆ ಬಾಲು ಅವರ ವಾಯ್ಸ್ ಬೇಕೇ ಬೇಕು, SPB ಸರ್ ಹಾಡಲೇಬೇಕು. ಯಾಕೆಂದರೆ ರವಿ ಸರ್ ಅವಾಗ ಕಂಡೀಷನ್ ಆಗ್ತಾ ಇದ್ದಿದ್ದೆ ಹಂಸಲೇಖ ಅವ್ರ ಮ್ಯೂಸಿಕ್ ಇರಬೇಕು, ಸೀತಾರಾಮ್ ಅವ್ರ ಕ್ಯಾಮ್ರಾಮನ್ ಇರಬೇಕು ಅಂತ. ಸರಿ ಆಯಿತು ಅಂತ ಹೇಳಿದಾಗ ರವಿ ಸರ್ ಹೇಳಿದ್ದಾರೆ, ಇಲ್ಲ ರಾಜು ನೀವು ಬಾಲು ಸರ್ನ ಹಾಡಿಸ್ಬಿಡಿ, ಅವ್ರು ಹಿಂಗೆ ಕೇಳಿದ್ದಾರೆ ಅಂತ. ಆಯಿತು ಯಜಮಾನ್ರೆ, ಆಯಿತು ದೊರೆ ಅಂತ ಹಂಸಲೇಖ ಸರ್ ಹೇಳಿದ್ದಾರೆ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ SPB ಸರ್ ಆ್ಯಂಡ್ ಹಂಸಲೇಖ ಸರ್ ಒಬ್ರನ್ನೊಬ್ರು ಮೀಟ್ ಮಾಡಿದ್ದಾರೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ. ಚೆನ್ನಾಗಿದ್ದೀರಾ ಗುರುಗಾರು? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಟ್ರ್ಯಾಕ್ ಕೇಳಿಸ್ಲ, ಲಿರಿಕ್ಸ್ ಶೀಟ್ ಕೊಡ್ತೀನಿ, ಆ ಟ್ರ್ಯಾಕ್ ಕೇಳಿಸ್ಬಿಡಿ, ಟ್ರ್ಯಾಕ್ ಒಂದು ಸತಿ ಕೇಳ್ತೀನಿ ಅಂತ SPB ಸರು ಕನ್ಸೋಲ್ ರೂಮ್ಗೆ ಹೋಗಿದ್ದಾರೆ. ಕನ್ಸೋಲ್ ರೂಮ್ಗೆ ಹೋದಾಗ ಲಿರಿಕ್ ಶೀಟ್ ನೋಡ್ಕೊಂಡಿದ್ದಾರೆ, ಲೈಟ್ ಆನ್ ಮಾಡಿದ್ದಾರೆ. ಕನ್ಸೋಲ್ ರೂಮ್ನಲ್ಲಿ ಟ್ರ್ಯಾಕ್ ಪ್ಲೇ ಆಗಿದೆ. ಟ್ರ್ಯಾಕ್ ಪ್ಲೇ ಆಗ್ತಾ ಇರೋಗೇನೆ SPB ಸರ್ ಎಮೋಷ್ನಲ್ ಆಗಿ ಗಳಗಳ ಹತ್ಬಿಟ್ಟು ಬಂದ್ಬಿಟ್ಟು ಹಗ್ ಮಾಡಿ, ಇಲ್ಲ ಮ್ಯೂಸಿಕ್ ಡಸಂಟ್ ರಿಕ್ವೈರ್ ಎನಿಮಿಟಿ ಆರ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮತ್ತೊಂದು ಏನು ಬೇಡ, ಮ್ಯೂಸಿಕ್ ಇಸ್ ಡಿವೈನ್, ಯಾವಾಗಲೂ ನಾವು ಈ ಥರ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತಾನೆ ಇರಬೇಕು, ಏನೇ ನನ್ನ ಕಡೆಯಿಂದ ತಪ್ಪಾಗಿದ್ರು ಕ್ಷಮೆ ಇರಲಿ ಅಂತ ತಬ್ಕೊಂಡು ಆ ಇಬ್ಬರು ಜೋಡಿ ಅವತ್ತು ಒಂದಾಗಿದ್ದು. ಹಂಸಲೇಖ ಅವರು ಎಷ್ಟು ಡಿಸ್ಟರ್ಬ್ ಆದರೂ SPB ಸರ್ ದೈಹಿಕವಾಗಿ ನಮ್ಮಿಂದ ದೂರವಾದಾಗ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಆ ಹಾಡೆ ಅವರಿಬ್ಬರ ಮಧ್ಯದಲ್ಲಿ ಇದ್ದ ಆ ಒಂದು ಗೋಡೆನ ಒಡೆದಂಥ ಹಾಡೆ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲ್ಲಯ್ಯ ದಾಸ ಅನುದಾಸ. ಎಷ್ಟು ಸತ್ಯ ಇದೆ ನೋಡಿ. ಹಂಸಲೇಖ ಅವರ ಸಾಹಿತ್ಯ, SPB ಅವರ ಕಂಠ, ನಮ್ಮ ಗುರುಗಳ ಅಭಿನಯ ಎಲ್ಲವೂ ಒಂಥರ ಈ ಫ್ರೂಟ್ ಸಲಾಡ್ ಥರ, ಹಾಲು ಜೇನು ಹಣ್ಣುಗಳು ಎಲ್ಲ ಸೇರಿದ್ರೆ ಹೆಂಗಿರುತ್ತೋ ಅಷ್ಟು ಸಿಹಿಯಾಗಿ ಸೊಗಸಾಗಿದ್ದಂಥ ಗೀತೆ. ಆ ಗೀತೆ ಮಾಡಿದ ದಾಖಲೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಒಂದು ಕತೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕತೆ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.